ಎಲ್ಲರಿಗೂ 134ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ, ಇವತ್ತು ಭಾರತದ ಸಂವಿಧಾನ ಇಡೀ ವಿಶ್ವದಲ್ಲಿಯೇ ಅಗ್ರಗಣ್ಯ ಸ್ಥಾನವನ್ನ ಪಡೆದುಕೊಂಡಿದೆ. ಇಡೀ ವಿಶ್ವದಲ್ಲಿಯೇ ಪ್ರಜಾಪ್ರಭುತ್ವ ಏನು ಅಂತ ತೋರಿಸ್ಕೊಟ್ಟಂತ ನಮ್ಮ ಸಂವಿಧಾನ, ಅದನ್ನ ಬರೆದಂತ ಸಂವಿಧಾನ ಶಿಲ್ಪಿಯವರ ಈ ಒಂದು ಜಯಂತಿಯನ್ನ ಬಹಳಷ್ಟು ಶ್ರದ್ಧೆಯಿಂದ, ಬಹಳಷ್ಟು ಅಭಿಮಾನದಿಂದ ಭಾರತೀಯರೆಲ್ಲರೂ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅದರಲ್ಲೂ ನಾವು ಬೆಳಗಾವಿಯಲ್ಲಿ ಅತ್ಯಂತ ಅದ್ದೂರಿಯಿಂದ ಚಾಲನೆಯನ್ನ ಇವತ್ತು ಇಲ್ಲಿ ಕೊಟ್ಟಿದ್ದೀವಿ. ಎಲ್ಲ ಸಮಾಜ ಬಾಂಧವರ ಜೊತೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ನಮ್ಮ ನಗರ ಪಾಲಿಕೆ ಎಲ್ಲರೂ ಜೊತೆಗೂಡಿ ಇವತ್ತು ಬಹಳಷ್ಟು ಅದ್ದೂರಿಯಾಗಿ ಚಾಲನೆಯನ್ನ ಕೊಟ್ಟಿದ್ದೀವಿ. ಹುಬ್ಬಳ್ಳಿಯಲ್ಲಿ ಒಂದು ಬಹಳ ಹೀನ ಕೃತ್ಯ ಆಗಿರುವಂತದ್ದು ಪಾಲಿಕೆ ಮೇಲೆ ಅತ್ಯಾಚಾರ ಪದೇ ಪದೇ ಆಗ್ತದೆ. ನೋಡಿ, ಒಬ್ಬ ಮಹಿಳೆ ಆಗಿ ನಾನು ನಮ್ಮ ಸರ್ಕಾರ ಇದೆ ಅಂತ ಹೇಳ್ತಾ ಇಲ್ಲ, ಅಥವಾ ವಿರೋಧ ಪಕ್ಷದಲ್ಲಿ ಇದೆ ಅಂತ ಹೇಳಿಲ್ಲ. ಯಾವತ್ತಿದ್ರೂ ಒಂದೇ ಮಾತನ್ನ ಹೇಳಿದೀನಿ, ಈ ರೀತಿ ಘಟನೆ ಆದಾಗ ಅತ್ಯಂತ ಕಠಿಣ ಶಿಕ್ಷೆ ಅಂತಂದ್ರೆ ಗಲ್ ಶಿಕ್ಷಣೆ ಆಗ್ಬೇಕಂತ ಪಾಪಿಗಳಿಗೆ, ಮತ್ತು ತ್ವರಿತಗತಿಯಲ್ಲಿ ಕಾನೂನು ಆಕ್ಷನ್ ನ ತಗೊಳ್ಬೇಕು ಅಂತ ಮುಂಚೆನೂ ಹೇಳಿದೀನಿ. ಇವತ್ತು ಕೂಡ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ. ಏನು PSI ಆದಂತ ಅನ್ನಪೂರ್ಣ ಅವ್ರ ಹೆಸರು ಅನ್ನಪೂರ್ಣ ಅಂತ ಅನ್ಕೊಂಡಿದ್ವಿ. ಅವರು ಮಾಡಿದಂತ ಕಾರ್ಯಕ್ಕೆ ನಾನು ಶ್ಲಾಘನೆಯನ್ನ ಮಾಡ್ತೀನಿ. ಒಬ್ಬ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿ ನಾನು ಅವ್ರಿಗೆ ಖಂಡಿತವಾಗ್ಲೂ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಜೊತೆಯಲ್ಲೂ ಮಾತಾಡ್ತೀನಿ, ಹೋಮ್ ಮಿನಿಸ್ಟರ್ ಅವರ ಜೊತೆಯಲ್ಲೂ ಮಾತಾಡ್ತೀನಿ, ಉಪಮುಖ್ಯಮಂತ್ರಿಗಳ ಜೊತೆಯಲ್ಲೂ ಮಾತಾಡ್ತೀನಿ. ಅವ್ರಿಗೆ ಅತ್ಯುನ್ನತವಾದಂತ ಪದಕವನ್ನ ಕೊಡ್ಬೇಕು, ಅವರ ಧೈರ್ಯವನ್ನ ಮೆಚ್ಚಬೇಕು. ಅವರ ಈ ಧೈರ್ಯ, ಅವರ ಕಾರ್ಯ ಶ್ಲಾಘನೆ ಬೇರೆ ಆಫೀಸರ್ಗಳಿಗೂ ಕೂಡ ಒಂದು ದಾರಿ ಆಗಬೇಕು, ದಾರಿ ದೀಪ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಇಂಥ ಪಿಡುಗು ನಮ್ಮ ಸಮಾಜದಿಂದ ನಿರ್ಮೂಲನೆ ಆಗಬೇಕು ಅಂತ ನಾನು ಗಟ್ಟಿ ಧ್ವನಿಯಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಖಂಡಿತವಾಗ್ಲೂ ಸರ್ಕಾರಿ ನೌಕರಸ್ಥರಿಗೆ ನಾವು ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನ ನಮ್ಮ ಇಲಾಖೆಯಿಂದ ಕೊಡೋದಿಲ್ಲ. ಆದ್ರೆ ಸರ್ಕಾರಿ ನೌಕರಸ್ಥರಿಗೆ ಕೊಡಬೇಕು ಅಂತ ನಾನು ವಿಚಾರ ಮಾಡಿದ್ರೆ ಮೊದಲನೇ ಹೆಸರೇ ಅನ್ನಪೂರ್ಣ ದೇವಿ ಅವರು.